ನಮಸ್ಕಾರ, ನಾನು ಡಾಕ್ಟರ್ ಮಂಜುಳಾ ಅಂತ. ಬ್ಯಾಂಗ್ಳೂರು ಕೋರ್ಮಂಗ್ಲಲ್ಲಿರೋ ಅನ್ಶೈವೆಫ್ ಹಾಸ್ಪಿಟಲ್ ಆ್ಯಂಡ್ ಫರ್ಟಿಲಿಟಿ ಸೆಂಟ್ರಲ್ಲಿರೋ ಐವೆಫ್ ಸ್ಪೆಷಲಿಸ್ಟ್ ನಾನು. ಪ್ಲಸ್ ನಾನು ಈವ್ನಿಂಗ್ ಟೈಮಲ್ಲಿ ಅಡಲಸೆಂಟ್ ಆ್ಯಂಡ್ ಮೆನೋಪಾಸಲ್ ಕ್ಲಿನಿಕ್ ಕೂಡ ನಡೆಸ್ತೀನಿ. ಇತ್ತೀಚೆಗೆ ನಾನು ಕ್ಲಿನಿಕಲ್ಲಿ ನೋಡ್ತಾ ಇರೋದು ಸರ್ವೇ ಸಮಾಜವಾಗಿ ತುಂಬ ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳು ಋತುಮತಿ ಆಗೋದು. ಫಸ್ಟ್ ಆನ್ಸೆಟ್ ಆಫ್ ಮೆನ್ಸ್ಟ್ರೇಷನ್ ಅಥವಾ ಬ್ಲೀಡಿಂಗ್ ಅಥವಾ ಪೀರಿಯಡ್ಸ್ನ ನಾವು ಮೆನಾರಿಕೆ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮ್ಸಲ್ಲಿ, ಅದು ಋತುಮತಿ ಅಂತ ಹೇಳ್ತೀವಿ. ಯೂಶಲಿ 12 to 15 years, 13 to 16 years ಬರೋದು ನಾರ್ಮಲ್. ಬಟ್ ಇತ್ತೀಚೆಗೆ ನಾವು 9 to 10 years, 11 years ಇಸ್ ಓಕೆ, 9 to 10 yearsಲ್ಲಿ ಕೂಡ ನೋಡ್ತಾ ಇದ್ದೀವಿ. ಲೆಸ್ ದೆನ್ 6 yearsಲ್ಲಿ ಬಂದಾಗ ಇಟ್ ಇಸ್ ಕಾಲ್ಡ್ ಪ್ರಿಕಾಷಸ್ ಪ್ಯೂಬರ್ಟಿ. ಒಂದು ಹೆಣ್ಮಗು ಇಷ್ಟು ಚಿಕ್ಕ ವಯಸ್ಸಲ್ಲಿ ಬ್ಲೀಡಿಂಗ್ ಆಗಿ ಬಂದಾಗ ನಾರ್ಮಲ್ ಏಜ್ಗಿಂತ ನಾವು ನೋಡಬೇಕಾಗಿರೋದು 3 ಥಿಂಗ್ಸ್. ಒಂದು, ನಾರ್ಮಲ್ ಆಗಿ HBO ಆಕ್ಸಿಸ್ ಆ್ಯಕ್ಟಿವೇಟ್ ಆಗಿ ಇದು ಬಂದಿದೆಯಾ, ದಟ್ ಮೀನ್ಸ್ ಯೂಶಲಿ ಬ್ರೈನಿಂದ ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ ಓವರೀಸ್ಗೋಸ್ಕರ ಟು ಸ್ಟಾರ್ಟ್ ಆನ್ ದಿಸ್ ಪ್ರೊಸೆಸ್. ಸೆಕೆಂಡ್ ಒನ್ ಇಸ್, ಒಂದು ಮೆನ್ಸ್ಟ್ರೇಷನ್ ಬರೋಕ್ಕಿಂತ ಮುಂಚೆ ಕ್ರೋನಾಲಜಿಕಲಿ ಏನೇನು ಬದಲಾವಣೆಗಳು ಹೆಣ್ಮಗುವಲ್ಲಿ ಬರಬೇಕು, ಲೈಕ್ ಹೈಟ್ ಸ್ಪರ್ಟ್, ಗ್ರೋತ್ ಸ್ಪರ್ಟ್ ಅಂತ ಹೇಳ್ತೀವಿ. ದೆನ್ ಪ್ಯೂಬಿಕ್ ಆ್ಯಂಡ್ ಆಕ್ಸಿಲರಿ ಹೇರ್, ಬ್ರೆಸ್ಟ್ ಡೆವಲಪ್ಮೆಂಟ್, ಅದೆಲ್ಲ ಬಂದು ಇದು ಬಂದಿದೆಯಾ ಅಥವಾ ಜಸ್ಟ್ ಮೆನ್ಸ್ಟ್ರೇಷನ್ ಬಂದಿದೆಯಾ. ಸೆಕೆಂಡ್ ಒನ್ ಇಸ್, ಏನಾದರೂ ಎಕ್ಟೋಪಿಕ್ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್ ಇದೆಯಾ ಅನ್ನೋದಿಲ್ಲ. ಇದೆಲ್ಲ ಮ್ಯಾಟರ್ ಆಫ್ ಕನ್ಸರ್ನ್. ಸೊ ನಾನು ನಿಮ್ಮ ಎಲ್ಲ ತಾಯಂದ್ರಿಗೂ ಮತ್ತು ಸಿಬ್ಲಿಂಗ್ಸ್ಗೆ ನಾನು ಏನು ಹೇಳ್ತೀನಿ, ಈವನ್ ಟೀಚರ್ಸ್ ಎಲ್ಲ ಓದ್ತಾ ಇದ್ದಾರೆ ಆ ಸ್ಕೂಲಲ್ಲಿ, ಮಕ್ಕಳಿಗೆ ಒಂದು 8 years ಆದ ತಕ್ಷಣ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಈ ಥರ ಬಾಡಿ ಚೇಂಜಸ್ ಆಗೋ ಸಾಧ್ಯತೆ ಇರೋದ್ರ ಬಗ್ಗೆ ಯಾವುದೇ ಟೈಮಲ್ಲಿ. ಆ್ಯಂಡ್ ವಿ ಶುಡ್ ಮೆಂಟಲಿ ಪ್ರಿಪೇರ್ ದೆಮ್. ಬಿಕಾಸ್ ನಾನು ಎಷ್ಟೋ ಜನ ಹೆಣ್ಮಕ್ಳು ಸ್ಕೂಲಿಂದ ಅವ್ರ ತಾಯಿ ಕರ್ಕೊಂಡು ಬರ್ತಾರೆ, ಮಕ್ಳು ಅಳ್ಕೊಂಡು ಬರ್ತಾರೆ. ಸಡನ್ನಾಗಿ ಅವ್ರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆದಾಗ ಅವ್ರಿಗೇನೋ ಜೀವಕ್ಕೆ ಅಪಾಯ ಆಗಿದೆ ಅನ್ನೋ ಒಂದು ಭಯದಲ್ಲಿ, ತಾಯಿಗಂತೂ ಗೊತ್ತೇ ಆಗ್ತಾ ಇರಲ್ಲ ಏನಿದೆ ಅಂತ, ಬಿಕಾಸ್ ಇಷ್ಟು ಚಿಕ್ಕ ಹೆಣ್ಮಗು ಬಂದಿದೆ ಅಂತ. ನಾನು ಮತ್ತೆ ಸ್ಟ್ರೆಸ್ ಮಾಡ್ತಿದ್ದೀನಿ, ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ತಿಂತಾ ಇರೋ ಜಂಕ್ ಫುಡ್, ಮಕ್ಕಳಿಗೆ ನಾವು ಗೊತ್ತಿಲ್ಲದೆ ಜಂಕ್ ಫುಡ್ ನಾವು ಪ್ರಮೋಟ್ ಮಾಡ್ತಾಯಿದ್ದೀವಿ. ಯಾವುದೇ ಮಕ್ಕಳು ಹುಟ್ಟಬೇಕಾದ್ರೆ ಅದು ಚಿಪ್ಸ್ ಅದು ಬಿಸ್ಕೆಟ್ ಪ್ಯಾಕೆಟ್ ಉಟ್ಕೊಂಡು ಹುಡ್ತಾ ಇಲ್ಲ, ಬೆಳಿಬೇಕಾದ್ರೆ ನಾವು ಕಲಿಸ್ಕೊಡ್ತಾ ಇರೋದು. ಸೊ ನಾವು ನಮ್ಮನ್ನ ನಿಯಂತ್ರಣ ಮಾಡ್ಕೋಬೇಕು. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಜಂಕ್ ಫುಡ್, ಪ್ರೋಸೆಸ್ ಫುಡ್, ಪ್ಯಾಕ್ಸ್ ಫುಡ್ ಎಲ್ಲ ಅವಾಯ್ಡ್ ಮಾಡೋದು, ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡೋದಕ್ಕೆ ನಾವು ಇದು ಪ್ರಮೋಟ್ ಮಾಡಬೇಕು. ಪ್ಲಸ್ ಎಕ್ಸೆಸಿವ್ ಶುಗರಿ ಥಿಂಗ್ಸ್, ಚಾಕ್ಲೇಟ್ಸ್, ಟಾಫೀಸ್, ಕೂಲ್ ಡ್ರಿಂಕ್ಸ್, ಫ್ರೂಟ್ ಜ್ಯೂಸಸ್, ಕ್ಯಾನ್ ಫ್ರೂಟ್ ಜ್ಯೂಸಸ್ ಅಂತ ಹೆಸರು ಮಾತ್ರ, ಅದರಲ್ಲಿ ಹಾಗಲಿ 1 or 2% ಫ್ರೂಟ್ ಪಲ್ಪ್ ಬರುತ್ತೆ ಅಷ್ಟೆ. ಅದೆಲ್ಲ ಪ್ರಿವೆಂಟ್ ಮಾಡಿ ಆ್ಯಕ್ಟಿವ್ ಆಗಿದ್ದರೆ, ಮೊಬೈಲಲ್ಲಿ ಮಾತ್ರ ಆಟ ಆಡಿದೆ, ಫಿಸಿಕಲಿ ಹೊರಗಡೆ ಹೋಗಿ ಆಡ್ತಾಯಿದ್ರೆ, ಮನೇಲಿ ಮಾಡಿರೋ ಫ್ರೆಶ್ ಫುಡ್ ಆ್ಯಂಡ್ ಮೈಂಡ್ಫುಲ್ ಈಟಿಂಗ್ ಮಾಡಿದ್ರೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ದರೆ, ಅವೇರ್ನೆಸ್ ಇದ್ದರೆ, ಈ ಎಲ್ಲ ಜರ್ನಿ ಸ್ಮೂತ್ ಆಗುತ್ತೆ. ಏನು ಫಿಸಿಯಲಾಜಿಕಲ್ ಚೇಂಜಸ್ ಬಾಡಿಯಲ್ಲಿ ಬರಬೇಕು ಅದೆಲ್ಲ ಗ್ರೇಸ್ಫುಲಿ ನಾವು ಫೇಸ್ ಮಾಡ್ಬೋದು. ಥ್ಯಾಂಕ್ ಯು.